ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. 2025ರ IPL ಹರಾಜಿಗೂ ಮುನ್ನ ಅಂತಿಮ ನಿಯಮಗಳ ಸಿದ್ಧತೆಯಲ್ಲಿದೆ ಬಿಸಿಸಿಐ. ಫ್ರಾಂಚೈಸಿಗಳು ನೀಡಿರುವ ಸಲಹೆಗಳನ್ನು ಚರ್ಚಿಸಿ ಫೈನಲ್ ಡಿಸಿಷನ್ ತೆಗೆದುಕೊಳ್ತಾರೆ. ರಿಟೇನ್ ಮತ್ತು RTM ರೂಲ್ಸ್ ಹೊರಬಿದ್ದ ಮೇಲೆ ಫ್ರಾಂಚೈಸಿಗಳು ಯಾರನ್ನ ಉಳಿಸಿಕೊಳ್ಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋ ನಿರ್ಧಾರ ಮಾಡಲಿದ್ದಾರೆ. ಅದರಲ್ಲೂ 18ನೇ ಆವೃತ್ತಿಯ IPL ವೇಳೆಗೆ ದೊಡ್ಡ ಬದಲಾವಣೆಗಳು ನಡೆಯೋ ಹಿಂಟ್ ಸಿಕ್ಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲೂ ಕೂಡ ಕ್ಯಾಪ್ಟನ್ ಬದಲಾವಣೆಗೆ ಫ್ರಾಂಚೈಸಿ ಮುಂದಾಗಿದ್ದು ಮೂವರ ಮೇಲೆ ಕಣ್ಣಿಟ್ಟಿದೆ. ಬಟ್ ಈ ಮೂವರು ಸಿಗದೇ ಇದ್ರೆ ಅಂತಿಮವಾಗಿ 4ನೇ ಆಪ್ಷನ್ ಕೂಡ ರೆಡಿ ಇದೆ. ಅಭಿಮಾನಿಗಳ ಆಯ್ಕೆ ಕೂಡ 4ನೇ ಆಪ್ಷನ್ನೇ ಆಗಿದೆ. ಅಷ್ಟಕ್ಕೂ RCB ಫ್ರಾಂಚೈಸಿ ಲಿಸ್ಟ್ನಲ್ಲಿರೋ ಆಟಗಾರರು ಯಾರು, ಯಾರಿಗೆ ಕ್ಯಾಪ್ಟನ್ಸಿ ಕೊಡಿ ಎತ್ತಿದ್ದಾರೆ ಫ್ಯಾನ್ಸ್, ಈ ಬಗೆಗಿನ ಅಚ್ಚರಿಯ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರ IPL ಸೀಸನ್ ಹಿಂದೆಂದಿಗಿಂತಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಇದರ ಎಫೆಕ್ಟ್ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡೋದಂತೂ ಗ್ಯಾರಂಟಿ. ಅದರಲ್ಲೂ ಕೆಲ ಫ್ರಾಂಚೈಸಿಗಳ ನಾಯಕರಿಗೆ ಗೇಟ್ ಪಾಸ್ ಕೊಡೋಕೆ ರೆಡಿಯಾಗಿದ್ದಾರೆ. ಬೆಂಗಳೂರು ತಂಡದ ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ ರನ್ನ ಕೂಡ ತೆಗೆದು ಹೊಸ ನಾಯಕನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೀತಾ ಇದೆ. ಬಟ್ ಈಗ ಇರೋ ಪ್ರಶ್ನೆ ಅಂದ್ರೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅನ್ನೋದು. ಫ್ರಾಂಚೈಸಿ ಬಳಿ ಈಗಾಗಲೇ 3-4 ಆಟಗಾರರ ಹೆಸರುಗಳಿವೆ. ಬಟ್ ಅಂಥವ್ರನ್ನೆಲ್ಲ ಹೊರತುಪಡಿಸಿ ಈಗ ತಂಡದ ಐಕಾನ್ ಆಟಗಾರನಿಗೆ ಮತ್ತೊಮ್ಮೆ ಪಟ್ಟ ಕೊಟ್ಟೋಕೆ ಸರ್ವ ತಂತ್ರಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಅದು ಮತ್ತಿನ್ಯಾರು ಅಲ್ಲ, ಕಿಂಗ್ ವಿರಾಟ್ ಕೊಹ್ಲಿ. ವಿರಾಟ್ರನ್ನೇ ಮತ್ತೆ ನೇತೃತ್ವವನ್ನು ತೆಗೆದುಕೊಳ್ಳಿ ಅಂತ ಮಾಲೀಕರು ದುಂಬಾಲು ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಅದೇನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಸತತ 17 ಸೀಸನ್ಗಳಿಂದ ಟ್ರೋಫಿ ವಂಚಿತವಾಗಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂದಿನ ಸೀಸನ್ನಲ್ಲಾದ್ರೂ ಕೂಡ ಚಾಂಪಿಯನ್ ಪಟ್ಟಕ್ಕೇರಬೇಕು ಅನ್ನೋ ಮಹದಾಸೆಯಲ್ಲಿದೆ. ಜೊತೆಗೆ ಭವಿಷ್ಯದ ದೃಷ್ಟಿಯಿಂದ ಬಲಿಷ್ಠ ನಾಯಕನನ್ನೇ ನೇಮಕ ಮಾಡೋ ಯೋಜನೆಯಲ್ಲಿದೆ. ಬಟ್ RCB ಫ್ರಾಂಚೈಸಿ ತಲೆಯಲ್ಲಿರೋ ಮೊದಲ ಹೆಸರೇ ವಿರಾಟ್ ಕೊಹ್ಲಿ. ಹೇಳಿ ಕೇಳಿ ವಿರಾಟ್ ಕೊಹ್ಲಿ ಸ್ಟಾರ್ ಆಟಗಾರ, ಬೆಂಗಳೂರು ತಂಡದ ಐಕಾನ್ ಪ್ಲೇಯರ್. ಹೀಗಾಗಿ ಹರಾಜಿಗೂ ಮುನ್ನ ರಿಟೈನ್ ಮಾಡಿಕೊಳ್ಳುವ ನಂಬರ್ 1 ಆಟಗಾರ ಕೂಡ ವಿರಾಟ್. ಸದ್ಯ ನಾಯಕನಾಗಿರುವ ಫಾಫ್ ಡುಪ್ಲೆಸಿಸ್ ಅವರನ್ನ ಫ್ರಾಂಚೈಸಿ ಈ ಸಲ ಉಳಿಸಿಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ಇನ್ನೂ 3 ವರ್ಷಗಳ ಕಾಲ ಮೆಗಾ ಹರಾಜು ನಡೆಯೋದಿಲ್ಲ. 40 ವರ್ಷದ ಫಾಫ್ರನ್ನ ಕೆಳಗಿಳಿಸಿ ಭಾರತೀಯ ಸ್ಟಾರ್ ಆಟಗಾರನನ್ನೇ ನಾಯಕರನ್ನಾಗಿ ಮಾಡೋಕೆ ಮುಂದಾಗಿದೆ. ಪ್ರಸ್ತುತ ಮುಂಬೈ ಇಂಡಿಯನ್ಸ್ ತಂಡದಲ್ಲಿರುವ ಜಸ್ಪ್ರೀತ್ ಬುಮ್ರಾ ಮತ್ತು ಸೂರ್ಯಕುಮಾರ್ ಯಾದವ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ನಾಯಕ KL ರಾಹುಲ್ ಅವರನ್ನ RCB ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಕನ್ನಡಿಗ KL ರಾಹುಲ್ಗೆ ಕ್ಯಾಪ್ಟನ್ಸಿ ರೇಸ್ನ ಮೊದಲ ಆಯ್ಕೆಯಲ್ಲಿದ್ದಾರೆ. ಆದರೆ ಲಕ್ನೋ ತಂಡದಿಂದ ಹೊರಬಿದ್ರೆ ರಾಹುಲ್ ಹರಾಜಿಗೆ ಬರ್ತಾರೆ. ಈ ವೇಳೆ ಬಿಡ್ಡಿಂಗ್ನಲ್ಲಿ ರಾಹುಲ್ ಬೇರೆ ತಂಡದ ಪಾಲಾದ್ರೆ ಮುಂದೇನು ಅನ್ನೋ ಆತಂಕ ಫ್ರಾಂಚೈಸಿಗಿದೆ. ಇನ್ನು ಬೆಂಗಳೂರು ಫ್ರಾಂಚೈಸಿಗೆ ಇರೋ ಮತ್ತೊಂದು ಆಯ್ಕೆ ಅಂದರೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ. ವಿರಾಟ್ರನ್ನೇ ಮತ್ತೊಮ್ಮೆ ನಾಯಕತ್ವಕ್ಕೆ ಒಪ್ಪಿಸಿ ಉಳಿದ ಆಟಗಾರರನ್ನ ಖರೀದಿ ಮಾಡುವುದು ಉತ್ತಮ ಎಂಬ ನಿರ್ಧಾರಕ್ಕೆ ಬಂದಿದೆ ಫ್ರಾಂಚೈಸಿ ಮಾಲೀಕರು. ವಿರಾಟ್ಗೆ ಮತ್ತೊಮ್ಮೆ ಕ್ಯಾಪ್ಟನ್ಸಿಗೆ ಒತ್ತಾಯಿಸೋಕೆ ಕಾರಣ ಕೂಡ ಇದೆ. ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಕಳೆದ ಬಾರಿ ಭಾರತ ತಂಡದ ನಾಯಕತ್ವದ ಒತ್ತಡದ ಕಾರಣದಿಂದಲೇ RCB ಸಾರಥ್ಯವನ್ನು ತ್ಯಜಿಸಿದ್ರು. ಬಟ್ ಈಗ ಟೆಸ್ಟ್ ಮತ್ತು ಏಕದಿನ ಪಂದ್ಯ ಮಾತ್ರ ಆಡೋದ್ರಿಂದ ಮತ್ತೊಮ್ಮೆ ನೇತೃತ್ವವನ್ನು ತೆಗೆದುಕೊಳ್ಳುವಂತೆ ಮನವೊಲಿಕೆಗೆ ಮುಂದಾಗಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ RCB ನಾಯಕತ್ವವನ್ನು ವಹಿಸಿಕೊಂಡ್ರೆ ತಂಡದ ಅಭಿಮಾನಿಗಳ ಸಂಭ್ರಮ ಕೂಡ ದುಪ್ಪಟ್ಟಾಗಲಿದೆ. ವಿರಾಟ್ ಕೊಹ್ಲಿ ಬೆಂಗಳೂರು ತಂಡಕ್ಕೆ ಮತ್ತೆ ಕ್ಯಾಪ್ಟನ್ ಆಗಬೇಕು ಅನ್ನೋದು ಬರೀ ಅಭಿಮಾನಿಗಳ ಆಸೆ ಮಾತ್ರ ಅಲ್ಲ, ಫ್ರಾಂಚೈಸಿಯ ಒತ್ತಾಯವೂ ಅಲ್ಲ. ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟರ್ಸ್ ಕೂಡ ಇದನ್ನೇ ಹೇಳ್ತಿದ್ದಾರೆ. ಮಾಜಿ ಕ್ರಿಕೆಟಿಗರಾದ ಹರ್ಭಜನ್ ಸಿಂಗ್, ಆಕಾಶ್ ಚೋಪ್ರಾ ಕೂಡ ಕೊಹ್ಲಿ ಅವರನ್ನೇ ನಾಯಕನನ್ನಾಗಿ ಮಾಡುವಂತೆ ಫ್ರಾಂಚೈಸಿಗೆ ಸಲಹೆ ನೀಡಿದ್ದಾರೆ. ಮಾಲೀಕರು ಕೂಡ ರೆಡಿ ಇದ್ದಾರೆ. IPL ಫ್ರಾಂಚೈಸಿಗಳ ಪೈಕಿ ಬೆಂಗಳೂರು ತಂಡವೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ತಂಡ. ಇಂಥ ಒಂದು ತಂಡ ಒಂದೇ ಒಂದು ಟ್ರೋಫಿಯನ್ನ ಗೆದ್ದಿಲ್ಲ. ಅದು ಕೂಡ ವಿರಾಟ್ ಕೊಹ್ಲಿಗೋಸ್ಕರನಾದ್ರೂ ಕೂಡ ಕಪ್ ಗೆಲ್ಲಿ ಅಂತ ಫ್ಯಾನ್ಸ್ ಕೂಡ ಕೇಳಿಕೊಳ್ತಿದ್ದಾರೆ. ಯಾಕಂದ್ರೆ ವಿರಾಟ್ಗೆ ಬೇರೆ ಬೇರೆ ತಂಡಗಳಿಂದ ಕೋಟಿಗಳ ಲೆಕ್ಕದಲ್ಲಿ ಆಫರ್ ಬಂದರೂ ಕೂಡ ಹೋಗಿಲ್ಲ. IPL ಇತಿಹಾಸದಲ್ಲಿ ಡೇ 1 ನಿಂದ 17 ವರ್ಷಗಳ ಕಾಲ ಒಂದೇ ತಂಡದ ಪರ ಆಡಿದ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಆಗಿದ್ದಾರೆ. ಸತತ 8 ಆವೃತ್ತಿಗಳಲ್ಲಿ RCB ತಂಡವನ್ನು ಮುನ್ನಡೆಸಿದ್ದು ವಿರಾಟ್ ಒಮ್ಮೆಯೂ ಕೂಡ ಪ್ರಶಸ್ತಿಗೆ ಮುತ್ತಿಕೋಕೆ ಸಾಧ್ಯವಾಗಿಲ್ಲ. 17 ವರ್ಷಗಳಿಂದ ತಂಡಕ್ಕಾಗಿ ಆಡ್ತಿರೋ ಚಾಂಪಿಯನ್ ಪಟ್ಟಕ್ಕೇರೋ ಕನಸು ಕನಸಾಗಿ ಉಳಿದಿದೆ. ಪ್ರತಿ ಬಾರಿ RCB ತಂಡ ಟೂರ್ನಿಂದ ಹೊರ ಬಿದ್ದಾಗಲೂ ಕೂಡ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ದಿಗ್ಗಜರೇ ಬೇರೆ ಬೇರೆ ತಂಡಗಳನ್ನು ಸೇರಿಕೊಳ್ಳುವಂತೆ ಸಜೆಷನ್ ಕೊಡ್ತಾರೆ. ಹೀಗಾಗಿ ವಿರಾಟ್ರನ್ನೇ ಕ್ಯಾಪ್ಟನ್ ಮಾಡಿ ಅವರ ನೇತೃತ್ವದಲ್ಲೇ ಟ್ರೋಫಿ ಗೆಲ್ಲೋ ಉದ್ದೇಶ RCB ಫ್ರಾಂಚೈಸಿ ಮಾಲೀಕರದ್ದು. ಆದರೆ ವಿರಾಟ್ ಕೊಹ್ಲಿ ಈ ಮನವಿಯನ್ನು ಒಪ್ಪಿಕೊಳ್ತಾರಾ, ಬೆಂಗಳೂರು ತಂಡವನ್ನು ಮುನ್ನಡೆಸ್ತಾರಾ ಅನ್ನೋದೇ ಈಗಿರುವ ಪ್ರಶ್ನೆ. ಟೀಮ್ ಇಂಡಿಯಾ ಪರ ಕಣಕ್ಕಿಳಿಯಲು ಒಂದೇ ಒಂದು ಚಾನ್ಸ್ ಸಿಕ್ಕರೂ ಸಾಕು ಅನ್ನೋದು ನೂರಾರು ಕ್ರಿಕೆಟಿಗರ ಕನಸು. ಆದರೆ ಇನ್ನೂ ಕೆಲ ಆಟಗಾರರಿಗೆ ಅವಕಾಶ ಸಿಕ್ಕರೂ ಕೂಡ ಸರಿಯಾಗಿ ಬಳಸಿಕೊಳ್ಳೋದಿಲ್ಲ, ತಮ್ಮ ಸಾಮರ್ಥ್ಯವನ್ನು ತೋರಿಸೋಕ್ಕೂ ಕೂಡ ಆಗಲ್ಲ. ಈ ಪೈಕಿ ಭಾರತ ತಂಡದಲ್ಲಿ ಮೋಸ್ಟ್ ಅನ್ಲಕ್ಕಿ ಪ್ಲೇಯರ್ ಅಂತ ಕರೆಸಿಕೊಳ್ಳೋ ಆಟಗಾರ ಅಂದರೆ ಅದು ಸಂಜು ಸ್ಯಾಮ್ಸನ್.
ಟೀಂ ಇಂಡಿಯಾದಲ್ಲಿ ಸಂಜು ಸ್ಥಾನ ಹಾವು ಏಣಿಯಂತೆ ಏರಿಳಿತ ಕಾಣ್ತಿರುವಾಗಲೇ IPLನಲ್ಲೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಅದೇನಂದ್ರೆ ರಾಜಸ್ಥಾನ ರಾಯಲ್ಸ್ ಕ್ಯಾಪ್ಟನ್ಸಿ ಸ್ಥಾನದಿಂದಲೂ ಕೂಡ ಸಂಜುಗೆ ಕೊಡ್ತಾರೆ ಅನ್ನೋದು. ಭಾರತ ತಂಡದಲ್ಲಿ ಪದೇ ಪದೇ ಚಾನ್ಸ್ ಕೊಟ್ಟರೂ ಕೂಡ ಬಳಸಿಕೊಳ್ಳುವಲ್ಲಿ ಫೇಲ್ಯೂರ್ ಆದ ಸಂಜು ಡೊಮೆಸ್ಟಿಕ್ ಟೂರ್ನಿಯಲ್ಲಿ ದೊಡ್ಡ ಬೆಲೆ ತೆರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಏನದು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಟೀಂ ಇಂಡಿಯಾದಲ್ಲಿನ ಸಂಜು ಸ್ಯಾಮ್ಸನ್ರ ಪ್ಲಾಫ್ ಶೋ IPL ಮೇಲೆ ಪರಿಣಾಮ ಬೀರ್ತಾ ಇದೆ. T20 ವಿಶ್ವಕಪ್ನುದ್ದಕ್ಕೂ ಕೂಡ ಸಂಪೂರ್ಣ ಬೆಂಚ್ ಕಾಯಿಸಿದ್ದ ಸಂಜು ICC ಪಂದ್ಯಾವಳಿಯ ನಂತರ ನಡೆದ ಜಿಂಬಾಬ್ವೆ ಸರಣಿಯಲ್ಲಿ ಆಡೋಕೆ ಅವಕಾಶ ಪಡೆದಿದ್ರು. ಆ ಸರಣಿಯಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಅರ್ಧ ಶತಕ ಕೂಡ ಗಳಿಸಿದ್ರು. ಬಳಿಕ ನೂತನ ಮುಖ್ಯ ಕೋಚ್ ಆಗಿ ಗಂಭೀರ್ ಆಯ್ಕೆಯಾದ ಮೇಲೆ ಅವರ ಮಾರ್ಗದರ್ಶನದಲ್ಲಿ ಶ್ರೀಲಂಕಾ ವಿರುದ್ಧದ T20 ತಂಡಕ್ಕೂ ಕೂಡ ಆಯ್ಕೆ ಮಾಡಲಾಗಿತ್ತು. ಆದರೆ ಸಿಕ್ಕ ಅವಕಾಶವನ್ನ ಸಂಜು ಸರಿಯಾಗಿ ಬಳಸಿಕೊಳ್ಳಿಲ್ಲ. ಮೊದಲ ಪಂದ್ಯದಲ್ಲಿ ಬೆಂಚ್ ಕಾದಿದ್ದ ಸಂಜುಗೆ ಎರಡನೇ ಪಂದ್ಯದಲ್ಲಿ ಅವಕಾಶ ಕೊಡಲಾಗಿತ್ತು. ಆದರೆ ಮೊದಲ ಬಾಲ್ನಲ್ಲೇ ಡಕ್ಔಟ್ ಆಗಿದ್ರು. ಇನ್ನು ಮೂರನೇ ಪಂದ್ಯದಲ್ಲೂ ಕೂಡ 0 ಸುತ್ತಿ ಪೆವಿಲಿಯನ್ ಸೇರಿದ್ರು. ಸತತ 2 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ರು. ಸತತ ಕಳಪೆ ಪ್ರದರ್ಶನದಿಂದ ಸಂಜು ಸ್ಯಾಮ್ಸನ್ ತಂಡ ತನ್ನ ಮೇಲಿಟ್ಟಿದ್ದ ಭರವಸೆಯನ್ನು ಕಳೆದುಕೊಂಡಿದ್ದಾರೆ. ಇದೇ ಕಾರಣಕ್ಕೋ ಏನೋ ಸಂಜು ಸ್ಯಾಮ್ಸನ್ ಅವರನ್ನ 2024ರ ದುಲೀಪ್ ಟ್ರೋಫಿಗೂ ಕೂಡ ಆಯ್ಕೆ ಮಾಡಿಲ್ಲ. ಇದು ಸಂಜು ಸ್ಯಾಮ್ಸನ್ IPL ಕರಿಯರ್ ಮೇಲೂ ಕೂಡ ಪರಿಣಾಮ ಬೀರಿದೆ. ಸಂಜು ಸ್ಯಾಮ್ಸನ್ ಅವರನ್ನ ರಾಜಸ್ಥಾನ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿ 2021ರಲ್ಲಿ ನೇಮಕ ಮಾಡಲಾಗಿತ್ತು. ಸಂಜು ಸ್ಯಾಮ್ಸನ್ ನಾಯಕತ್ವದಲ್ಲಿ ತಂಡ 2 ಬಾರಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಹಾಗೆ 1 ಸಲ ಫೈನಲ್ ಪ್ರವೇಶಿಸಿದೆ. ಆದರೆ ಟ್ರೋಫಿ ಗೆಲ್ಲೋಕೆ ಆಗಿಲ್ಲ. ಕಳೆದ ಸೀಸನ್ನಲ್ಲೂ ಕೂಡ ಸಂಜು ರಾಜಸ್ಥಾನ ಪರ ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದ್ರು. ಆದರೆ 2025ರ ಸೀಸನ್ಗೆ ರಾಜಸ್ಥಾನ ರಾಯಲ್ಸ್ ತಂಡದ ನೂತನ ಕ್ಯಾಪ್ಟನ್ ಆಗಿ ಜೋಸ್ ಬಟ್ಲರ್ ನೇಮಕ ಮಾಡೋಕೆ ಫ್ರಾಂಚೈಸಿ ಪ್ಲಾನ್ ಮಾಡಿದೆ. ಹೀಗಾಗಿ ಸಂಜು ತಂಡದಿಂದ ಹೊರ ಬೀಳ್ತಾರೆ ಎನ್ನಲಾಗ್ತಾ ಇದೆ. ಸಂಜು ಸ್ಯಾಮ್ಸನ್ ಫೇಲ್ಯೂರ್ ಬಗ್ಗೆ ಅಭಿಮಾನಿಗಳು ಕೂಡ ಬೇಸರಗೊಂಡಿದ್ದಾರೆ. ಸಿಕ್ಕ ಅವಕಾಶಗಳನ್ನು ಸಂಜು ಸ್ಯಾಮ್ಸನ್ ಕೈಯಾರೆ ಮಣ್ಣು ಪಾಲು ಮಾಡಿಕೊಳ್ತಿದ್ದಾರೆ ಅಂತ ಈ ಹಿಂದೆ ಬೇಸರವನ್ನು ಹೊರಹಾಕಿದ್ರು. ಇನ್ನು ಮುಂದೆ ಅವರನ್ನು ಯಾರೂ ಕೂಡ ಕಾಪಾಡೋಕೆ ಸಾಧ್ಯವಿಲ್ಲ, ಆತನ ಕೆರಿಯರ್ ಎಂಡ್ ಆಯಿತು ಅಂತ ವ್ಯಂಗ್ಯ ಮಾಡ್ತಿದ್ರು. ಟೀಂ ಇಂಡಿಯಾದಲ್ಲಿ ರಿಷಬ್ ಪಂತ್ ರೀ ಎಂಟ್ರಿ, ಮತ್ತೊಂದು ಕಡೆ ಧ್ರುವ್ ಜುರೇಲ್, ಜಿತೇಶ್ ಶರ್ಮಾ ಪೈಪೋಟಿ ಕೊಡ್ತಿದ್ದಾರೆ. ಇದರ ನಡುವೆ ರಿಯಾನ್ ಪರಾಗ್ ಕೂಡ ಆಲ್ರೌಂಡರ್ ಕೋಟಾದಲ್ಲಿ ಮುನ್ನುಗ್ತಾ ಇದ್ದಾರೆ. ಹೀಗಾಗಿ ಸಂಜು ವೈಫಲ್ಯ ಅವರ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ಕೊಡ್ತಾ ಇದೆ. ಟೀಂ ಇಂಡಿಯಾದಲ್ಲಿನ ಫ್ಲಾಪ್ ಶೋ IPL ನಾಯಕತ್ವವನ್ನು ಕೂಡ ಕಿತ್ತುಕೊಳ್ತಿದೆ ಎನ್ನಲಾಗ್ತಿದೆ. ತೀವ್ರ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಗಳ ಕಸರತ್ತು ಆರಂಭ ಆಗಿದೆ. ಇದೀಗ ನಾನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಪ್ರಶ್ನೆಯೇ ಇಲ್ಲ, ಆಕಾಂಕ್ಷಿಯೂ ನಾನಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಿಖಿಲ್, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲು ಇದು ಸೂಕ್ತ ಸಮಯ ಅಲ್ಲ. ಜನತಾದಳದ ಚಿಹ್ನೆಯಡಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಬೇಕು ಎನ್ನುವ ಸಂದರ್ಭ ಬಂದರೆ 100ಕ್ಕೆ 100ರಷ್ಟು ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತೇವೆ ಎಂದಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕ ಮಾನಸಿಕವಾಗಿ ಕುಗ್ಗಿದ್ದ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿಯ ಬಳಿಕ ನಿರಾಳರಾಗಿದ್ದಾರೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಅಭಯ ನೀಡಿದ್ದು, ಏನೇ ಆಗಲಿ ನೀವು ಮುಂದೆ ಸಾಗ್ತಾ ಇರಿ, ನಾವು ನಿಮ್ಮ ಜೊತೆಗೆ ನಿಲ್ತೇವೆ ಎಂಬ ಭರವಸೆಯನ್ನ ನೀಡಿದ್ದಾರೆ. ಇದು ಕೇವಲ ಸಿದ್ದರಾಮಯ್ಯ ವಿರುದ್ಧ ನಡೀತಾ ಇರುವ ಷಡ್ಯಂತ್ರ ಅಲ್ಲ, ಬದಲಾಗಿ ಕಾಂಗ್ರೆಸ್ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ ಆಗಿದೆ. ಹೀಗಿರುವಾಗ ನೀವು ಏಕಾಂಗಿ ಅಲ್ಲ, ಬದಲಾಗಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಎಂಬ ಅಭಯವನ್ನ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ನಟ ನಾಗಾರ್ಜುನಗೆ ಸೇರಿದ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ. ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ ಆರೋಪ ಇತ್ತು. ಹೀಗಾಗಿ ಇದನ್ನು ನೆಲಸಮ ಮಾಡಲಾಗಿದೆ. ಆದರೆ ಈ ಆರೋಪವನ್ನು ನಾಗಾರ್ಜುನ ಅವರು ಅಲ್ಲಗಳೆದಿದ್ದಾರೆ. ನನ್ನಿಂದ ಯಾವುದೇ ತಪ್ಪು ನಡೆದಿಲ್ಲ, ನಾನು ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ ಎಂದಿದ್ದಾರೆ. ಕೆರೆಯ 1 ಇಂಚು ಭೂಮಿ ಕೂಡ ನಾವು ಆಕ್ರಮಿಸಿಕೊಂಡಿಲ್ಲ. ಈ ಹಿಂದೆ ಕೂಡ ನೆಲಸಮ ಮಾಡಲು ನೋಟಿಸ್ ನೀಡಲಾಗಿತ್ತು. ನಾವು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ವು. ಕೋರ್ಟ್ ತಡೆಯಾಜ್ಞೆ ನೀಡಿದ್ರೂ ಕೂಡ ಕಟ್ಟಡ ನೆಲಸಮ ಮಾಡಿದ್ದಾರೆ ಅಂತ ನಾಗಾರ್ಜುನ ಟ್ವೀಟ್ ಮೂಲಕ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಕ್ರಿಕೆಟ್ ಜಗತ್ತಿನಿಂದ ಕನ್ನಡಿಗ KL ರಾಹುಲ್ ನಿವೃತ್ತಿ ಆಗ್ತಾರೆ ಎಂಬ ಸುದ್ದಿ ಹರಿದಾಡಿತ್ತು. ಆದರೆ ಅದು ಫೇಕ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇತ್ತು. ಈ ಮಧ್ಯೆ ರಾಹುಲ್ ಮತ್ತೊಂದು ಪೋಸ್ಟ್ ಮಾಡಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಪೋಸ್ಟ್ನಲ್ಲಿ ನಮ್ಮ ಹರಾಜು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಸಂಗ್ರಹಿಸಿದ ಹಣದಿಂದ ವಿಶೇಷ ಮಕ್ಕಳ ಬದುಕು ಸುಧಾರಿಸುವುದನ್ನು ಮುಂದುವರಿಸುತ್ತೇವೆ. ನಮ್ಮನ್ನ ಬೆಂಬಲಿಸಿದ ಕ್ರಿಕೆಟ್ ಜಗತ್ತಿಗೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ದೇಣಿಗೆ ನೀಡಿದವರಿಗೆ ಕೃತಜ್ಞತೆಗಳು ಎಂದು ಪೋಸ್ಟ್ ಮಾಡಿದ್ದಾರೆ. ಅಂದರೆ KL ರಾಹುಲ್ ಹಾಗೆ ಅಥಿಯಾ ಶೆಟ್ಟಿ ವಿಪ್ಲಾ ಫೌಂಡೇಶನ್ ನೊಂದಿಗೆ ಸೇರಿ ನಿರ್ಗತಿಕ ಮಕ್ಕಳಿಗಾಗಿ 1.93 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾರೆ. ಈ ಖುಷಿಯ ವಿಚಾರವನ್ನು ರಾಹುಲ್ ಹಂಚಿಕೊಂಡಿದ್ದಾರೆ. CSK ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಮುಂದಿನ IPLನಲ್ಲಿ ಕಾಣಿಸಿಕೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ. ಇದೀಗ IPLಗಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿಕೊಳ್ತಿದ್ದಾರೆ. ಬಿಡುವಿನ ವೇಳೆ ಧೋನಿ ಬ್ಯಾಡ್ಮಿಂಟನ್ ಅಂಗಳದಲ್ಲಿ ಕಾಣಿಸಿಕೊಳ್ತಿದ್ದಾರೆ. IPL ಆರಂಭಕ್ಕೂ ಮುನ್ನ ಫಿಟ್ನೆಸ್ ಸಾಧಿಸುವ ಇರಾದೆಯಲ್ಲಿರುವ ಧೋನಿ ಬ್ಯಾಡ್ಮಿಂಟನ್ ಆಡಲಾರಂಭಿಸಿದ್ದಾರೆ. ಈ ಹಿಂದೆ ಕೊರೋನಾ ಟೈಮ್ನಲ್ಲೂ ಕೂಡ ಧೋನಿ ತಮ್ಮ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಲು ಪ್ರತಿನಿತ್ಯ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ಇದೀಗ ಮತ್ತೆ ಬ್ಯಾಡ್ಮಿಂಟನ್ ಅಂಗಳದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವೆ ಮೊದಲ ಟೆಸ್ಟ್ ಪಂದ್ಯ ನಡೀತಾ ಇದೆ. ರಾವಲ್ಪಿಂಡಿಯ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಈ ಪಂದ್ಯದ ಮೊದಲ 3 ದಿನ ಪ್ರೇಕ್ಷಕರ ಗ್ಯಾಲರಿಗಳೆಲ್ಲ ಖಾಲಿ ಹೊಡಿತಾ ಇದ್ದು,
ಹೀಗಾಗಿಯೇ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೊನೆಯ 2 ದಿನದಾಟದ ಪ್ರೇಕ್ಷಕರಿಗೆ ಫ್ರೀಯಾಗಿ ಪ್ರವೇಶವನ್ನು ಘೋಷಣೆ ಮಾಡಿದೆ. ಅದರಂತೆ 4ನೇ ಮತ್ತು 5ನೇ ದಿನದಾಟವನ್ನು ಕೂಡ ಪಾಕ್ ಪ್ರೇಕ್ಷಕರು ಸ್ಟೇಡಿಯಂನಲ್ಲಿ ಉಚಿತವಾಗಿ ವೀಕ್ಷಿಸಬಹುದು. ಆದರೆ 4ನೇ ದಿನದಾಟದ ಆರಂಭವಾದರೂ ಕೂಡ ಪಾಕಿಸ್ತಾನ ಅಭಿಮಾನಿಗಳು ಕ್ರೀಡಾಂಗಣದತ್ತ ಮುಖವನ್ನೇ ಮಾಡಿರಲಿಲ್ಲ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.